ಸರ್ ಈಗ ನೀವು ಈ ಗೊಬ್ಬರ ಹಾಕೋದಕ್ಕೆ ಯಾರು ಇನ್ಸ್ಪೈರ್ ಸರ್ ನಿಮಗೆ? ಯಾರಿಂದ ಗೊತ್ತಾಯ್ತು? ಮುತ್ತಣ್ಣ ಅಂತ ಒಬ್ರು ಇದ್ರು, ಹಾ ನಮ್ ಫ್ರೆಂಡೇ. ಹಾ ಅವ್ರ ತೋಟದಲ್ಲಿ ಹಾಕಿದ್ರು, ಫಸ್ಟ್ ಟೈಮ್ ಹಾಕಿದ್ರು. ಅವ್ರು ಒಂದೇ ಡೋಸ್ ಹಾಕಿದ್ರು. ಅವ್ರದ್ದು ಇದೇ ತರ ಸರ್, ಮುತ್ತಣ್ಣ ಅವ್ರ ತೋಟದಲ್ಲಿ ಏನೇನೆಲ್ಲ ಸಮಸ್ಯೆ ಇತ್ತು ಸರ್? ಅದು ಮುಟ್ರಿಗೆ ರೋಗ ಇತ್ತು, ಎಳೆ ಚಿಕ್ಕೆ ರೋಗ ಇತ್ತು, ಗಿಡಗಳ ಹಳ್ಳು ಸ್ವಲ್ಪ ಕಮ್ಮಿ ಆಗಿತ್ತು, ಭಾರಿ ಸಮಸ್ಯೆ ಇತ್ತು ಸರ್. ಅವ್ರು ಆಮೇಲೆ ಎಷ್ಟು ವರ್ಷದಿಂದ ಅವರು ಎಷ್ಟು ಸಮಯದಿಂದ ಯೂಸ್ ಮಾಡಿದ್ದಾರೆ ಸರ್? ಅವ್ರು ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದಾರೆ. ಫಸ್ಟ್ ನನಗೆ ಹೇಳಿದ್ರು, ನಾನ್ ನಂಬ್ಲಿಲ್ಲ. ಯೂಸ್ ಮಾಡಂದ್ರೆ ನಾ ಮಾಡಲ್ಲ, ನಾನು ಸಾವಯವನೇ ಮಾಡೋದಂತ ಅನ್ಕೊಂಡಿದ್ದೆ. ಅವ್ರ ತೋಟಕ್ಕೆ ಹೋಗಿ ಒಂದ್ಸತಿ ನೋಡಿದ್ಮೇಲೆ ನನಗೆ ಇನ್ಸ್ಪೈರ್ ಆಗಿ ನಾನು ಯೂಸ್ ಮಾಡ್ಬೇಕು, ಇವ್ರು ಹೆಂಗ್ ಬಳಸ್ತಾರೆ ಅಂತ ಕೇಳ್ಕೊಂಡು ಯೂಸ್ ಮಾಡ್ಬೇಕು, ಆತರ ಮಾಡೋಣ ಅಂತಿದ್ದೆ. ಮತ್ತೀಗ ಅಲ್ಲಿ ಒಳ್ಳೇದೇನ್ ನೋಡಿದ್ರೆ ನೀವೇನ್ ಅಳವಡಿಸ್ಕೊಂಡ್ರಿ ಸರ್? ಅವ್ರ ಮರದಲ್ಲಿ 8, 9, 10 ಗೊನೆ ತನಕ ಬಿಟ್ಟಿದೆ ಸರ್. ಒಂದ್ 30 ಮರ ಇದಾವೆ ನೋಡಿದಿಕ್ಕೆ. ಸೂಪರ್ ಕಾಯಿ ಕಚ್ಚಿದೆ, ತುಂಬಾ ಹಳ್ಳೆಲ್ಲ ಉದುರ್ತಿತ್ತು. ಈಗ ಒಂದು ಡ್ರಾಪು ಇಲ್ಲ, ಬಾರಿ ಸೂಪರ್ ಆಗಿತ್ತು. ಅದನ್ನ ನಾನ್ ಯಾಕೆ ಬಳಸ್ಬಾರ್ದು ಅಂತ ಅವ್ರ ಹತ್ರನ ಎಕ್ಸ್ಪ್ಲೈನ್ ಮಾಡ್ಕೆ ಕೇಳ್ಕೊಂಡು ನಾನ್ ಬಳಸಿದ್ಮೇಲೆ ನಮ್ಮ ಮರದಲ್ಲೂ 8 ರಿಂದ 9, 10 ಗೊನೆ ತನಕ ಬಂದಿದೆ ನೋಡಿ. ಸೂಪರ್ ಸರ್. ನೋಡೋಣ, ಎಣ್ಸೋಣ. ನೋಡಿ, ಇದೊಂದು ಗೊನೆ, ಇದು ನೆಕ್ಸ್ಟ್ 2ನೇ ಗೊನೆ, ನೋಡಿ 3ನೇ ಗೊನೆ, 4, 5 ಈಗ ನೋಡ್ಬೋದು. ನೋಡಿ ಹಿಂದ್ಗಡೆ 6, 7, 8 ಟೋಟಲ್ 9 ಗೊನೆ ನಮಗೆ ಕಾಣ್ತಾ ಇದೆ. 9 ಗೊನೆ ಕಾಣುತ್ತೆ, ನೋಡ್ಬೋದು. 9 ಗೊನೆ ಕಾಣುತ್ತೆ. ಇನ್ನು ಮೇಲೆ ಇನ್ನು ಎಷ್ಟು ಗೊನೆ ಸರ್ ನಿಮ್ಮ ಪ್ರಕಾರ? ಸರ್ ಇನ್ನು ನನ್ನ ಪ್ರಕಾರ ಇನ್ನು 3 ಇದಾವೆ ಸರ್. ಇನ್ನು 3 ಇದೆಯಾ? ಸರ್. ಓಕೆ, ನೋಡ್ಬೋದು ರೈತರೆ ಎಷ್ಟು ಚೆನ್ನಾಗಿ. ಗೊಬ್ಬರದ ಪದ್ಧತಿ ಬಳಸೋದು ಮಾಮೂಲಿ ಮಾಡಿದ್ರೆ ಇದು ಸ್ಪೆಷಲ್ ಚೇಂಜ್ ಮಾಡಿದ್ರ? ಇಲ್ಲ ಸರ್, ಮುತ್ತನ್ನ ಹೆಂಗ್ ಹೇಳಿದ್ರು ಅವ್ರ ಪ್ರಕಾರ ತಿಂಗಳ ಹಾಕ್ಬೇಕು ಅಂದಿದ್ದೀವಿ. ತಿಂಗಳ ಹಾಕೊಂಡು ಹೆಂಗ್ ಬಳಸ್ಬೇಕು, ಇಷ್ಟಿಷ್ಟೇ ML ಅಂತ ಬಳಸ್ಬೇಕು ಅಂತ ಹೇಳಿದ್ಮೇಲೆ ಭಾರಿ ಅದ್ಭುತವಾಗಿದೆ ಸರ್. ಸೂಪರ್. ನೋಡಿ ಈಗ ನೋಡ್ಬೋದು ರೈತ ಬಂದವ್ರೆ, ನೋಡಿ ಕೆಳಗೆ ಚೆನ್ನಾಗಿದೆ ಇದು. ಓಕೆ, ನೋಡಿ ಮೇಲ್ ಸಾಧಾರಣ ಒಣಗ್ಬಿಡುತ್ತೆ, ಆದ್ರೆ ಇಲ್ಲಿ ಮೇಲೆ ಹಿಂಗಾರ ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡದು ಬಂದಿದೆ. ನನ್ನ ಪ್ರಕಾರ ನಿಮ್